ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಂಜಿತ್ ಶಿರ್ಯಾರ್, ಪ್ರಯಾಗ್ರಾಜ್ನ ದೇವಭೂಮಿ ಮಹಾಕುಂಭಮೇಳದಿಂದ. ನೋಡಿ, ನಮ್ಮ ಹೆಮ್ಮೆಯ ಕನ್ನಡಿಗ ಪ್ರಕಾಶ್ ಹೆಮ್ಮಾಡಿಯವರು ನಮ್ಮ ಜೊತೆಲಿದ್ದಾರೆ. ಕರಾವಳಿ ಸೇರಿದಂತೆ ರಾಜ್ಯ ದೇಶದ ಎಲ್ಲ ಕಡೆಗಳಲ್ಲೂ ಕೂಡ ಇವರ ಮ್ಯಾಜಿಕ್ಗೆ ಮನಸೋಲ್ದವರೇ ಇಲ್ಲ. ನಿಂತಲ್ಲೇ ಕೈ ಚಳಕ ಮಾಡಿಬಿಡ್ತಾರೆ. ಇವತ್ತು ನನ್ನ ಜೊತೆಯಲ್ಲಿ ಪ್ರಕಾಶ್ ಹೆಮ್ಮಾಡಿಯವರಿದ್ದಾರೆ. ನಮಸ್ಕಾರ ಪ್ರಕಾಶ್ ಹೆಮ್ಮಾಡಿಯವರೇ. ಓವರ್ ಟು ಯು. ರಿಪಬ್ಲಿಕ್ ಕನ್ನಡದ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ರಿಪಬ್ಲಿಕ್ ಕನ್ನಡದ ವೀಕ್ಷಕರಿಗೋಸ್ಕರ ಒಂದು ಸಣ್ಣ ಮ್ಯಾಜಿಕನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಇದು ಇಲ್ಲಿಯ ಇವತ್ತಿನ ನ್ಯೂಸ್ ಪೇಪರ್ ಯಾವುದಂತಂದರೆ ದೈನಿಕ್ ಜಾಗರಣ. ಇರಲಿ, ನಿಮಗೆ ಈ ಪೇಪರ್ನ ಎಲ್ಲ ಪೇಜಸ್ನು ನಾನು ತೋರಿಸ್ತಾ ಇದ್ದೀನಿ. ಇದನ್ನು ನಾನು ಈ ಪೇಪರ್ನ ಸುಮಾರು ಒಂದು 30-40 ಪೀಸಸ್ನಾಗಿ ಹರಿತಾ ಇದ್ದೀನಿ. ಇದು ಮ್ಯಾಜಿಕ್ ಗಮ್ಮನ್ನು ಇದಕ್ಕೆ ಅಂಟಿಸ್ತಾ ಬರ್ತೀನಿ. ಮ್ಯಾಜಿಕ್ ಗಮ್ಮನ್ನ ನಾನು ಅಂಟಿಸಿದ್ದೀನಿ. ಈಗ ಪೂರ್ತಿ ಹರಿದಿದ್ದೀನಿ. ಅಂದಾಜು ಎಷ್ಟು ರದ್ದಿಯಾಗಿ ಎಷ್ಟು ಪೀಸ್ ಆಗಿರ್ಬೋದು? ಇದೊಂದು 40 ಪೀಸ್ ಆಗಿದೆಯೇನೋ ಆಗಿದೆ. ಓಕೆ, ಈಗ ಮ್ಯಾಜಿಕ್ ಏನಂತಂದ್ರೆ, ಈ 40 ಪೀಸಸ್ನ ನಾನು ಮ್ಯಾಜಿಕ್ ಮೂಲಕ ಒಂದು ನಿಮ್ಮ ಕಣ್ಣು ಮುಂದೆನೆ ಇದನ್ನ ಮುಂಚೆ ಹೇಗಿತ್ತು ಅದೇ ರೀತಿ ಮಾಡ್ತಾ ಇದ್ದೀನಿ. ಹರಿದಿರೋದೆಲ್ಲ ಇದು. ಇದನ್ನ ನೀವು ಎಲ್ಲ ಒಳಗಡೆ ಎಲ್ಲ ಪೇಜಸ್ನು ಚೆಕ್ ಮಾಡಬಹುದು. ನಮ್ ಕಣ್ ಮುಂದೆ ಹರಿದ್ರಲ್ಲ ಪ್ರಕಾಶ್ ಹೆಮ್ಮಾಡಿಯವರೇ. ಇದು ಕೈ ಚಳಕ ಅಂತ ಹೇಳ್ತಾ, ನಾವು ಮ್ಯಾಜಿಕ್ ಅಂತಂದ್ರೆ ಯಾವುದೇ ಮಾಟ ಅಲ್ಲ, ಮಂತ್ರ ಅಲ್ಲ, ಅದೇನಿದ್ರು ವಿಜ್ಞಾನ ಮಾತ್ರ. ಕೈ ಚಳಕ, ಬುದ್ಧಿಶಕ್ತಿ ಮತ್ತೆ ವಿಜ್ಞಾನವನ್ನ ಬಳಸ್ಕೊಂಡು ಮಾಡುವಂತ ಕಲೆಗೆ ನಾವು ಮ್ಯಾಜಿಕ್ ಅಂತ ಹೇಳ್ತೀವಿ. ಎಸ್, ನೋಡಿ, ನಮ್ಮ ಕಣ್ಣೆದ್ರೆ ಪ್ರಕಾಶ್ ಹೆಮ್ಮಾಡಿಯವರು ಹೆಂಗ್ ಕೈ ಚಳಕ ತೋರಿಸಿದ್ರು ಅಂತ. ಒಂದು ಪೇಪರ್ ತಗೊಂಡ್ರು, ಅದನ್ನ ಸಂಪೂರ್ಣವಾಗಿ ನಮ್ಮ ಕಣ್ಣು ಎದುರೇನೆ ಅದನ್ನ ಕಟ್ ಮಾಡಿದ್ರು, ಹರಿದ್ರು. ನಾನೇ ಎದುರುಗಡೆ ಇದ್ದೆ. ಒಂದು 35-40 ಪೀಸ್ ಆಗಿರ್ಬೋದೇನೋ. ಆ ನಂತರ ಸೈಂಟಿಫಿಕಲಿ ಹೆಂಗೆ ನೋಡಿ ಅವರೇ ಪಳಗಿರ್ತಾರೆ ಅಂತ ಹೇಳಿದ್ರೆ, ಆ ನಂತರ ಮತ್ತೆ ಅದೇ ಪೇಪರ್ನ ನಮಗೆ ತೋರಿಸೋ ತರ ಮಾಡಿದ್ರು. ಇದು ಮ್ಯಾಜಿಕ್. ಹ್ಯಾಟ್ಸ್ ಆಫ್ ಪ್ರಕಾಶ್ ಹೆಮ್ಮಾಡಿಯವರೇ. ಇನ್ನೊಂದು ಮಾಡೋಣ ವೀಕ್ಷಕರೇ. ಎಸ್, ಹರಿದಿರುವ ಪೇಪರ್ ಅನ್ನ ಈಗ ಅವರು ಮ್ಯಾಜಿಕ್ ಮೂಲಕ ಅವರೇ ಹರಿದು ಆನಂತರ ಮತ್ತೆ ಗರಿ ನ್ಯೂಸ್ ಪೇಪರ್ ಮಾಡಿದ್ರು. ಮತ್ತೊಂದು ಮ್ಯಾಜಿಕ್ ಮಾಡ್ತಾರೆ ನಮ್ಮ ಪ್ರಕಾಶ್ ಹೆಮ್ಮಾಡಿಯವರು. ಓಟಿ ಈಗ ಖಾಲಿ ಕೈಯಿಂದ ನೋಟನ್ನು ನಾನು ಪ್ರತ್ಯಕ್ಷ ಮಾಡ್ತಾ ಇದ್ದೀನಿ. ಕೈನಲ್ಲಿ ಯಾವ ಕೈನಲ್ಲಿ ಏನೂ ಇಲ್ಲ. ಗಾಳಿಯಲ್ಲಿ ಈ ಥರ ಕೈ ಆಡಿಸಿದಾಗ ಅದು ಒರಿಜಿನಲ್. ಹೌದಾ? ನೋಡಿ, ಹಿಡ್ಕೊಳ್ಳಿ. ಒರಿಜಿನಲ್ 100 ರೂಪಾಯಿ ನೋಟ್ ಇದು. ಖಾಲಿ ಕೈ ಏನೂ ಇರ್ಲಿಲ್ಲ ಅವ್ರ ಹತ್ರ. ಇನ್ನೊಮ್ಮೆ ಗಾಳಿಯಲ್ಲಿ ಜಾದು ಮಾಡಿ ಇನ್ನೊಂದ್ಸಲ ನೋಡಿ. 200 ರೂಪಾಯಿ ನೋಟ್ ಇದು ನೋಡಿ, ಒರಿಜಿನಲ್ ಹೌದಲ್ಲ? ಇದು ಒರಿಜಿನಲ್ 200 ರೂಪಾಯಿ ನೋಟ್. ಹೆಂಗ್ ಸಾಧ್ಯ ಇದು? 500 ರೂಪಾಯಿ ನೋಟ್. ಹೆಂಗ್ ಸಾಧ್ಯ ಇದು ಪ್ರಕಾಶ್ ಮಲ್ಪೇವ್ರೆ? ಹೆಂಗ್ ಸಾಧ್ಯ? ಫಸ್ಟು 100 ರೂಪಾಯಿ, ಆನಂತರ 200 ರೂಪಾಯಿ, ಆನಂತರ 500 ರೂಪಾಯಿ, ಒಟ್ಟು 800 ರೂಪಾಯಿ. ಇನ್ನೂ ಇದೆಯಾ? ಆ 500 ರೂಪಾಯಿ ಇದು ಹೆಂಗೆ ನೋಡಿ? ಇದು ಮ್ಯಾಜಿಕ್. ಇದೆ ಕೈ ಚಳಕ ಅಂದ್ರೆ ಇದೇನೆ, ಹೇಳೋದಿಲ್ಲ ನಾವು. ಕೈ ಚಳಕ ಮಾತ್ರ. ನಿಜವಾಗ್ಲೂ ಈ ರೀತಿ ನೋಟ್ಗಳನ್ನ ಸೃಷ್ಟಿ ಮಾಡೋದಿದ್ರೆ ಏನು ಆಗ್ಬೋದು. ನಾವು ಕಷ್ಟಪಡೋದೇ ಬೇಕಾಗಿಲ್ಲ. ನಾನು ಈ ಮೂಲಕ ವೀಕ್ಷಕರಲ್ಲಿ ಏನು ಹೇಳೋದಂದ್ರೆ, ಜಾದು ಸಹ ಒಂದು ಅದ್ಭುತವಾದ ಕಲೆ. ತುಂಬ ಪರಿಶ್ರಮ ಬೇಕು. ಸುಮಾರು 33 ವರ್ಷಗಳಿಂದ ಈ ಕ್ಷೇತ್ರದಲ್ಲಿ ಇದ್ದೇನೆ ನಾನು. ನನಗೆ ಜಾದು ಕಲಿಸಿದವರು ಶ್ರೀಯುತ ಕಂಪ ಗೋಪಿನಾಥ್ ರಾವ್ ಅಂತೇಳಿ ಕೇರಳದವರವರು. ಸುಮಾರು ಮಕ್ಕಳಿಗೆ ನಾನು ಸಹ ಈ ವಿದ್ಯೆನ ಕಲಿಸಿದ್ದೇನೆ. ನಾನು ನಿಮ್ಮ ಜೊತೆಲಿ ಮತ್ತೆ ಮಾತಾಡ್ತೀನಿ. ನೋಡಿ, ಇದು ಅವರು ಒಂದು ಪೇಪರ್ ಹರಿದಿರುವಂಥ ಪೇಪರನ್ನು ಮತ್ತೆ ಜೋಡಿಸಿದ್ದು. ಆನಂತರ
ಗಾಳಿಯಲ್ಲೇ ದುಡ್ಡನ್ನ ಸೃಷ್ಟಿ ಮಾಡಿದೆ. ಇದೆಲ್ಲವೂ ಕೂಡ ಜಾದು. ಇದು ಅವ್ರು ಕಲ್ತಿರುವಂತ ಕಲೆ. ಇದು ಪ್ರಕಾಶ್ ಹೆಮ್ಮಾಡಿ ಅವರ ಕೈಚಳಕ. ಅವ್ರನ್ನ ಮಾತಾಡ್ಸೋಣ, ಅವರ ಹಿಸ್ಟ್ರಿಯನ್ನು ಕೇಳೋಣ, ಅವ್ರು ಎಲ್ಲಿ ಕಲ್ತರು ಏನು ಎತ್ತ ಎಲ್ಲವನ್ನು ಕೂಡ ಡಿಟೇಲ್ ಆಗಿ ಹೆಮ್ಮೆಯ ಕನ್ನಡಿಗನಿಂದ ನಾವು ಮಾತಾಡೋಣ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶಿರಿಯಾರ್, ಪ್ರಯಾಗ್ರಾಜ್ನಿಂದ ಕುಂಭಮೇಳಕ್ಕಾಗಿ. ನಮಸ್ಕಾರ. ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್, ಪ್ರಯಾಗ್ರಾಜ್ನ ದೇವಭೂಮಿ ಮಹಾಕುಂಭಮೇಳದಿಂದ. ನೋಡಿ, ನಮ್ಮ ಹೆಮ್ಮೆಯ ಕನ್ನಡಿಗ ಪ್ರಕಾಶ್ ಹೆಮ್ಮಾಡಿಯವರು ನಮ್ಮ ಜೊತೆಲಿದ್ದಾರೆ. ಕರಾವಳಿ ಸೇರಿದಂತೆ ರಾಜ್ಯ ದೇಶದ ಎಲ್ಲ ಕಡೆಗಳಲ್ಲೂ ಕೂಡ ಇವರ ಮ್ಯಾಜಿಕ್ಗೆ ಮನಸೋಲ್ದವರೇ ಇಲ್ಲ. ನಿಂತಲ್ಲೇ ಕೈಚಳಕ ಮಾಡಿಬಿಡ್ತಾರೆ. ಇವತ್ತು ನನ್ನ ಜೊತೆಯಲ್ಲಿ ಪ್ರಕಾಶ್ ಹೆಮ್ಮಾಡಿಯವರಿದ್ದಾರೆ. ನಮಸ್ಕಾರ ಪ್ರಕಾಶ್ ಹೆಮ್ಮಾಡಿಯವರೇ. ನಮಸ್ಕಾರ. ಓವರ್ ಟು ಯು. ರಿಪಬ್ಲಿಕ್ ಕನ್ನಡದ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ರಿಪಬ್ಲಿಕ್ ಕನ್ನಡದ ವೀಕ್ಷಕರಿಗೋಸ್ಕರ ಒಂದು ಸಣ್ಣ ಮ್ಯಾಜಿಕನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಇದು ಇಲ್ಲಿಯ ಇವತ್ತಿನ ನ್ಯೂಸ್ ಪೇಪರ್ ಯಾವುದಂತಂದರೆ ದೈನಿಕ್ ಜಾಗರಣ್. ಇರಲಿ, ನಿಮಗೆ ಈ ಪೇಪರ್ನ ಎಲ್ಲ ಪೇಜಸ್ನು ನಾನು ತೋರಿಸ್ತಾ ಇದ್ದೀನಿ. ಇದನ್ನು ನಾನು ಈ ಪೇಪರ್ನ ಸುಮಾರು ಒಂದು 30-40 ಪೀಸಸ್ನಾಗಿ ಹರಿತಾ ಇದ್ದೀನಿ. ಇದು ಮ್ಯಾಜಿಕ್ ಗಮ್ಮನ್ನು ಇದಕ್ಕೆ ಅಂಟಿಸ್ತಾ ಬರ್ತೀನಿ. ಮ್ಯಾಜಿಕ್ ಗಮ್ಮ. ಮ್ಯಾಜಿಕ್ ಗಮ್ಮನ್ನು ನಾನು ಅಂಟಿಸಿದ್ದೀನಿ. ಈಗ ಪೂರ್ತಿ ಹರಿದಿದ್ದೀನಿ. ಅಂದಾಜು ಎಷ್ಟು ರದ್ಯ ಎಷ್ಟು ಪೀಸ್ ಆಗಿರ್ಬೋದು ಇದು? ಇದೊಂದು 40 ಪೀಸ್ ಆಗಿದೆಯೇನೋ. ಆಗಿದೆ. ಓಕೆ. ಈಗ ಮ್ಯಾಜಿಕ್ ಏನಂತಂದ್ರೆ, ಈ 40 ಪೀಸಸ್ನ ನಾನು ಮ್ಯಾಜಿಕ್ ಮೂಲಕ ಒಂದು ನಿಮ್ಮ ಕಣ್ಣು ಮುಂದೆನೆ ಇದನ್ನ ಮುಂಚೆ ಹೇಗಿತ್ತು ಅದೇ ರೀತಿ ಮಾಡ್ತಾ ಇದ್ದೀನಿ. ಹರಿದಿರೋದೆಲ್ಲ ಇದು. ಇದನ್ನು ನೀವು ಎಲ್ಲ ಒಳಗಡೆ ಎಲ್ಲ ಪೇಜಸ್ನು ಚೆಕ್ ಮಾಡ್ಬೋದು. ನಮ್ ಕಣ್ ಮುಂದೆ ಹರಿದ್ರಲ್ಲ ಪ್ರಕಾಶ್ ಮಾಡಿವ್ರೆ. ಇದು ಕೈಚಳಕ ಅಂತ ಹೇಳ್ತಾ, ನಾವು ಮ್ಯಾಜಿಕ್ ಅಂತಂದ್ರೆ ಯಾವುದೇ ಮಾಟ ಅಲ್ಲ, ಮಂತ್ರ ಅಲ್ಲ, ಅದೇನಿದ್ರು ವಿಜ್ಞಾನ ಮಾತ್ರ. ಕೈಚಳಕ, ಬುದ್ಧಿಶಕ್ತಿ ಮತ್ತೆ ವಿಜ್ಞಾನವನ್ನ ಬಳಸ್ಕೊಂಡು ಮಾಡುವಂತ ಕಲೆಗೆ ನಾವು ಮ್ಯಾಜಿಕ್ ಅಂತ ಹೇಳ್ತೀವಿ. ಎಸ್, ನೋಡಿ, ನಮ್ಮ ಕಣ್ಣೆದ್ರೆ ಪ್ರಕಾಶ್ ಹೆಮ್ಮಾಡಿ ಅವರು ಹೆಂಗ್ ಕೈಚಳಕ ತೋರಿಸಿದ್ರು ಅಂತ. ಒಂದು ಪೇಪರ್ ತಗೊಂಡ್ರು, ಅದನ್ನ ಸಂಪೂರ್ಣವಾಗಿ ನಮ್ಮ ಕಣ್ಣೆದ್ರೇನೆ ಅದನ್ನ ಕಟ್ ಮಾಡಿದ್ರು, ಹರಿದ್ರು. ನಾನೇ ಎದುರುಗಡೆ ಇದ್ದೆ. ಒಂದು 35-40 ಪೀಸ್ ಆಗಿರ್ಬೋದೇನೋ. ಆ ನಂತರ ಸೈಂಟಿಫಿಕಲಿ ಹೆಂಗೆ ನೋಡಿ ಅವರೇ ಪಳಗಿರ್ತಾರೆ ಅಂತ ಹೇಳಿದ್ರೆ, ಆ ನಂತರ ಮತ್ತೆ ಅದೇ ಪೇಪರ್ನ ನಮಗೆ ತೋರಿಸೋ ತರ ಮಾಡಿದ್ರು. ಇದು ಮ್ಯಾಜಿಕ್. ಹ್ಯಾಟ್ಸ್ ಆಫ್ ಪ್ರಕಾಶ್ ಮಾಡಿ ಅವರೇ. ಇನ್ನೊಂದು ಮಾಡೋಣ ವೀಕ್ಷಕರೇ. ಎಸ್, ಹರಿದಿರುವ ಪೇಪರ್ ಅನ್ನ ಈಗ ಅವರು ಮ್ಯಾಜಿಕ್ ಮೂಲಕ ಅವರೇ ಹರಿದು ಆನಂತರ ಮತ್ತೆ ಗರಿ ನ್ಯೂಸ್ ಪೇಪರ್ ಮಾಡಿದ್ರು. ಮತ್ತೊಂದು ಮ್ಯಾಜಿಕ್ ಮಾಡ್ತಾರೆ ನಮ್ಮ ಪ್ರಕಾಶ್ ಹೆಮ್ಮಾಡಿ ಅವರು. ಪ್ರಕಾಶ್ ಹೆಮ್ಮಾಡಿ ಅವರು, ಓ ಟಿವ್. ಈಗ ಖಾಲಿ ಕೈಯಿಂದ ನೋಟನ್ನು ನಾನು ಪ್ರತ್ಯಕ್ಷ ಮಾಡ್ತಾ ಇದ್ದೀನಿ. ಕೈನಲ್ಲಿ ಯಾವ ಕೈನಲ್ಲಿ ಏನೂ ಇಲ್ಲ. ಗಾಳಿಯಲ್ಲಿ ಈ ಥರ ಕೈ ಆಡಿಸಿದಾಗ ಅದು ಒರಿಜಿನಲ್. ಹೌದಾ? ನೋಡಿ, ಹಿಡ್ಕೊಳ್ಳಿ. ಒರಿಜಿನಲ್ 100 ರೂಪಾಯಿ ನೋಟ್ ಇದು. ಖಾಲಿ ಕೈ ಏನೂ ಇರ್ಲಿಲ್ಲ ಅವ್ರ ಹತ್ರ. ಇನ್ನೊಮ್ಮೆ ಗಾಳಿಯಲ್ಲಿ ಜಾದು ಮಾಡಿ ಇನ್ನೊಂದ್ಸಲ ನೋಡಿ. 200 ರೂಪಾಯಿ ನೋಟ್ ಇದು ನೋಡಿ, ಒರಿಜಿನಲ್ ಹೌದಲ್ಲ? ಇದು ಒರಿಜಿನಲ್ 200 ರೂಪಾಯಿ ನೋಟ್. ಹೆಂಗ್ ಸಾಧ್ಯ ಇದು? 500 ರೂಪಾಯಿ ನೋಟ್. ಹೆಂಗ್ ಸಾಧ್ಯ ಇದು ಪ್ರಕಾಶ್ ಮಲ್ಪೆ ಅವ್ರೆ? ಹೆಂಗ್ ಸಾಧ್ಯ? ಫಸ್ಟು 100 ರೂಪಾಯಿ, ಆನಂತರ 200 ರೂಪಾಯಿ, ಆನಂತರ 500 ರೂಪಾಯಿ, ಒಟ್ಟು 800 ರೂಪಾಯಿ. ಇನ್ನೂ ಇದೆಯಾ? ಆ 500 ರೂಪಾಯಿ. ಇದು ಹೆಂಗೆ ನೋಡಿ, ಇದು ಮ್ಯಾಜಿಕ್. ಇದೆ ಕೈಚಳಕ ಅಂದ್ರೆ ಇದೇನೆ, ಹೇಳೋದಿಲ್ಲ ನಾವು. ಕೈಚಳಕ ಮಾತ್ರ. ನಿಜವಾಗ್ಲೂ ಈ ರೀತಿ ನೋಟ್ಗಳನ್ನ ಸೃಷ್ಟಿ ಮಾಡೋದಿದ್ರೆ ಏನೋ ಆಗ್ಬೋದು. ನಾವು ಕಷ್ಟಪಡೋದೇ ಬೇಕಾಗಿಲ್ಲ. ನಾನು ಈ ಮೂಲಕ ವೀಕ್ಷಕರಲ್ಲಿ ಏನು ಹೇಳೋದಂದ್ರೆ, ಜಾದು ಸಹ ಒಂದು ಅದ್ಭುತವಾದ ಕಲೆ. ತುಂಬ ಪರಿಶ್ರಮ ಬೇಕು. ಸುಮಾರು 33 ವರ್ಷಗಳಿಂದ ಈ ಕ್ಷೇತ್ರದಲ್ಲಿ ಇದ್ದೇನೆ ನಾನು.
ನನಗೆ ಜಾದು ಕಲಿಸಿದವರು ಶ್ರೀಯುತ ಕಂಪ ಗೋಪಿನಾಥ ರಾವ್ ಅಂತೇಳಿ ಕೇರಳದವರವರು. ಸುಮಾರು ಮಕ್ಕಳಿಗೆ ನಾನು ಸಹ ಈ ವಿದ್ಯೆಯನ್ನು ಕಲಿಸಿದ್ದೇನೆ. ನಾನು ನಿಮ್ಮ ಜೊತೆಲಿ ಮತ್ತೆ ಮಾತಾಡ್ತೀನಿ ನೋಡಿ. ಇದು ಅವರು ಒಂದು ಪೇಪರ್ ಹರಿದಿರುವಂಥ ಪೇಪರನ್ನು ಮತ್ತೆ ಜೋಡಿಸಿದ್ದು, ಅನಂತರ ಗಾಳಿಯಲ್ಲೇ ದುಡ್ಡನ್ನು ಸೃಷ್ಟಿ ಮಾಡಿದ್ದು, ಇದೆಲ್ಲವೂ ಕೂಡ ಜಾದು. ಇದು ಅವ್ರು ಕಲ್ತಿರುವಂಥ ಕಲೆ. ಇದು ಪ್ರಕಾಶ್ ಹೆಮ್ಮಾಡಿ ಅವರ ಕೈಚಳಕ. ಅವ್ರನ್ನ ಮಾತಾಡ್ಸೋಣ, ಅವರ ಹಿಸ್ಟ್ರಿಯನ್ನು ಕೇಳೋಣ, ಅವ್ರು ಎಲ್ಲಿ ಕಲ್ತರು ಏನು ಎತ್ತ ಎಲ್ಲವನ್ನು ಕೂಡ ಡಿಟೇಲ್ ಆಗಿ ಹೆಮ್ಮೆಯ ಕನ್ನಡಿಗನಿಂದ ನಾವು ಮಾತಾಡೋಣ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶಿರಿಯಾರ್, ಪ್ರಯಾಗ್ರಾಜ್ನಿಂದ ಕುಂಭಮೇಳಕ್ಕಾಗಿ. ನಮಸ್ಕಾರ.